ಸ್ಯಾರಿನ ಚಾಪೆ ಮೇಲೆ ಹಾಸ್ಕೊಂಡು ಸಣ್ಣ ಸಣ್ಣಗೆ ಫ್ರಿಲ್ಸ್ ಇಟ್ಕೋಬೇಕು. ಒಟ್ಟಿಗೆ ಹಿಡಿಯೋಕ್ಕಾಗಿಲ್ಲ ಅಂದರೆ 10 ಫ್ರಿಲ್ಸ್ನ ನೀವು ಕ್ಲಿಪ್ ಹಾಕಿ ಲಾಕ್ ಮಾಡ್ಕೋಬೋದು. ಪುನಃ 10 ಈ ಥರ ಹಿಡಿದ್ರೆ ನೀವು ಅಪ್ರಾಕ್ಸ್ 25 to 30 ಫ್ರಿಲ್ಸ್ ಕೂಡ ಹಿಡಿಬೋದು ಮತ್ತು ಚೆನ್ನಾಗೂ ಕಾಣಿಸುತ್ತೆ. ಯೂನಿಫಾರ್ಮ್ ಆಗಿರಬೇಕು ಅಂತ ಏನೂ ಇಲ್ಲ, ಚಿಕ್ಕ ಚಿಕ್ಕದಾಗಿ ಹಿಡಿದ್ರೆ ಆಯಿತು. 1.5 ಮೀಟ್ರು ಸೆರಗ್ ಕಡೆ ಬಿಟ್ಬಿಟ್ಟು ಪೂರ್ತಿ ಹಿಡ್ಕೋಬೇಕು. ಪಿನ್ ಹಾಕ್ಕೋಬೇಕಾದ್ರೆ ಕ್ಲಿಪ್ಗಳನ್ನ ಬಿಚ್ಕೊಂಡು ಬಾರ್ಡ್ರು ಮತ್ತು ಸೀರೆ ಜಂಕ್ಷನ್ ಏನಿದೆ ಅದಕ್ಕೆ ಪಿನ್ ಹಾಕೋತಾ ಬರಬೇಕು. ಆ ಥರ ಸ್ಯಾರಿ ಮತ್ತು ಬಾರ್ಡ್ರ್ ಜಂಕ್ಷನ್ಗೆ ನೀಟಾಗಿ ಪಿನ್ ಹಾಕೋತಾ ಬಂದರೆ ನಿಮಗೆ ಯೂನಿಫಾರ್ಮ್ ಆಗಿ ನೆರಿಗೆ ಬರುತ್ತೆ. ಹಾಗಾಗಿ ನಾವು ನೆರಿಗೆ ಹಿಡಿಬೇಕಾದ್ರೆ ಗಮನ ಮಾಡೋ ಅಷ್ಟು ಇರಲ್ಲ. ಇದೇ ಥರ ಅದು ಕಡೆ ಇದು ಕಡೆ ಮತ್ತು ಸೆಂಟರಲ್ಲಿ ಅಂದಾಜಲ್ಲೇ ನೀವು ಪಿನ್ಸ್ ಹಾಕ್ಕೋಬೇಕು. ಎಣ್ಸಿ ಇಟ್ಕೊಂಡು 25 to 28 ಎಷ್ಟು ಬಂದಿದೆ ಅಂಥೇಳಿ ಒಂದು ಫ್ರಿಲ್ ಮಧ್ಯ ಬಿಡ್ದಿರ ನೀವು ಸೇರಿಸ್ಕೋತಾ ಹೋಗಬೇಕಾಗತ್ತೆ. ಫ್ರಿಲ್ಸ್ ನೋಡಿ, ನಾರ್ಮಲಾಗಿ ನಾವು ಹಿಡಿಯೋದಕ್ಕಿಂತ ಈ ಥರ ಚಾಪೆ ಮೇಲೆ ಹಾಕ್ಕೊಂಡು ಹಿಡಿದಾಗ ನಿಮಗೆ ತುಂಬ ಜಾಸ್ತಿ ಫ್ರಿಲ್ಸ್ ಬರುತ್ತೆ. ಸೀರೆ ಯಾವ ಥರ ಹಿಡ್ಕೊಂಡ್ರೋ ಅದೇ ಥರ ಸೆರಗು ಕೂಡ ಸಣ್ಣದಾಗಿ 10 to 12 ಫ್ಲೀಟ್ಸ್ ಬರೋ ಥರ ಪಿನ್ ಹಾಕ್ಕೋಬೇಕಾಗತ್ತೆ. 1 ರಿಂದ 1.5 ಮೀಟ್ರ್ ಬರೋವರೆಗೂ ನೀವು ಅಪ್ರಾಕ್ಸಿಮೇಟ್ 3 ಪಿನ್ಸ್ ಹಾಕ್ಕೊಂಡು ನೀವು ಸೆರಗ್ ಭಾಗನ ಇಟ್ಕೋಬೇಕಾಗತ್ತೆ. ಸೆರಗನ್ನ ಎಷ್ಟು ಸಣ್ಣಗೆ ಹಾಕಿದಷ್ಟು ಅಷ್ಟು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಆಲ್ಮೋಸ್ಟ್ 3 ಪಿನ್ಸ್ ಬೇಕಾಗತ್ತೆ. ಇದಕ್ಕೆ ನಾನು ಹೇಳಿದ್ದು ಸೀರೆ ಹಿಡಿಬೇಕಾದ್ರೆ 1.5 ಮೀಟರ್ನ ನೀವು ಬಿಟ್ಕೊಂಡಿರ್ಬೇಕಾಗತ್ತೆ ಸೆರಗ್ ಪಾರ್ಟಲ್ಲಿ. ನನ್ನ ಹತ್ರ ನೀವೆಲ್ಲ ಈ ಕಾಪರ್ ಚೊಂಬು ತೊಗೊಂಡಿದ್ದೀರಿ. ಇದಕ್ಕೆ ವೆಲ್ಡೆಡ್ ಕಂಬಿ ಇದೆ. ಕೈ ಇಡಲಿಕ್ಕೆ ನೀವು ಮೇಲ್ಗಡೆ ಕಂಬಿನ ಯೂಸ್ ಮಾಡ್ತೀರಿ. ಕೆಳಗಡೆ ಕಂಬಿನ ಸಪೋರ್ಟ್ ತೊಗೊಂಡು ಕೈನ ಇಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮೇಲ್ಗಡೆ ನಿಮ್ಮ ಮನೇಲಿರುವಂಥ ಬೆಳ್ಳಿ ಚೊಂಬು ಯಾವ್ದು ಬೇಕಾದರೂ ಇಟ್ಕೋಬೋದು. ಈಗ ಸೀರೆ ಸೆರಗು ಫ್ರಿಲ್ಸ್ ಹಿಡ್ದಿದ್ದೀನಿ. ಅದಕ್ಕೂ ಮುಂಚೆ ಕಾಲನ್ನ ದಾರ ಸಪೋರ್ಟಿಂದ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಈಗ ಸೆರಗನ್ನ ಹಿಂದೆ ಬಿಟ್ಬಿಟ್ಟು ಸೀರೆನ ಕೊನೆನ ಯು ಶೇಪ್ ಥರ ಕಾಲ ಮೇಲೆ ಹಾಕ್ಕೊತಾ ಇದ್ದೀನಿ. ಯು ಶೇಪ್ ಹಾಕೋದ್ರಿಂದ ನಿಮಗೆ ಫ್ರಿಲ್ಸ್ ತುಂಬ ಜಾಸ್ತಿ ಬರುತ್ತೆ. ಸೆರಗು ಹಿಂದೆ ಬಿಟ್ಟಿರೋದು ಕನ್ಫರ್ಮ್ ಮಾಡಿಕೊಂಡು ಈಗ ಏನು ಮಾಡ್ತೀನಿ, ಸೆಂಟರ್ 2 ಫ್ರಿಲ್ಸ್, ಕೆಳಗಡೆಯಿಂದ ಸೆಂಟರ್ 2 ಫ್ರಿಲ್ಸ್ನ ಜೋಡಿಸ್ಕೊಂಡು ಆದಷ್ಟು ಟೈಟಾಗಿ ಲೆವೆಲ್ ಎಲ್ಲ ಚೆಕ್ ಮಾಡಿಬಿಟ್ಟು ಮೇಲೆ ಕೆಳಗೆ ಹೋದರೆ ಅಡ್ಜಸ್ಟ್ ಮಾಡಬೇಕು. ಸೆಂಟರ್ಗೆ ಕಾಣಿಸ್ತಿರೋ ಥರ ಒಂದು ಪಿನ್ ಹಾಕಬೇಕಾಗತ್ತೆ. ಈ ಪಿನ್ ಏನು ನಾವು ಹಾಕ್ತಾಯಿದ್ದೀವಿ ಇದೇ ಒಂದೇ ಪಿನ್ನಲ್ಲಿ ಇಡೀ ಸ್ಯಾರಿ ಕೂರುತ್ತೆ. ಸೊ ಇದನ್ನು ನೀವು ಕರೆಕ್ಟಾಗಿ ಹಾಕ್ಕೋಬೇಕು. ಈಗ ಕಾಲೇನು ನಾವು ಹ್ಯಾಂಗ್ ಮಾಡಿದ್ದೀವಿ ಆ ಕಾಲನ್ನ ಫಸ್ಟು ಸೀರೆಯಿಂದ ವ್ರ್ಯಾಪ್ ಮಾಡ್ಕೋಬೇಕು. ಆಮೇಲೆ ಫ್ರಿಲ್ಸ್ನ ಜೋಡಿಸ್ಕೊಳ್ಳೋಣ. ಲಾಸ್ಟ್ ಆದಷ್ಟು ಸೆರಗ್ ಭಾಗ ಬಿಟ್ಟು ಲಾಸ್ಟಲ್ಲಿ ಏನಿರುತ್ತೋ ಆ ಫ್ರಿಲ್ಸ್ನ ಯೂಸ್ ಮಾಡಿಕೊಂಡು ನೀವು ಕಾಲನ್ನ ವ್ರ್ಯಾಪ್ ಮಾಡ್ಕೋಬೋದು. 1 ಸುತ್ತು ಬೇಕಾದರೂ ಮಾಡ್ಕೋಬೋದು, 2 ಸುತ್ತು ಬೇಕಾದರೂ ಮಾಡ್ಕೋಬೋದು. ಆದಷ್ಟು ಸೇಫ್ಟಿ ಪಿನ್ ಯೂಸ್ ಮಾಡೇ ಲಾಕ್ ಮಾಡಿದ್ರೆ ಒಳ್ಳೆಯದು. ಕಾಲನ್ನ ಮಾತ್ರ ನೀವು ಆದಷ್ಟು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಯಾಕಂದರೆ ಟೈಟ್ ಫಿನಿಶಿಂಗ್ ಬಂದರೆ ಫೋಟೋಸ್ಗೆ ಚೆನ್ನಾಗಿ ಬರುತ್ತೆ. ಮುಂದ್ಗಡೆ ಭಾಗ ಫುಲ್ ಟೈಟಾಗಿ ಇರಬೇಕು ಕಾಲ್ದು. ಅದೇ ಥರ ಈಗ ನಾವು ಎಡಗಡೆ ಕಾಲು ವ್ರ್ಯಾಪ್ ಮಾಡ್ತಾಯಿದ್ದೀನಿ. ಕಾಲು ವ್ರ್ಯಾಪ್ ಮಾಡೋಕ್ಕೂ ಮುಂಚೆ ಫ್ರಿಲ್ಸ್ ಜೋಡಿಸೋದು ಬೇಡ, ಯಾಕಂದರೆ ಫ್ರಿಲ್ಸ್ ಜೋಡಿಸಿದ್ರೂ ಹಾಳಾಗತ್ತೆ. ಕಾಲು ಫಸ್ಟ್ ಫಿನಿಶಿಂಗ್ ಮಾಡಿಕೊಂಡು ಆಮೇಲೆ ಫ್ರಿಲ್ಸ್ ಸ್ಪ್ರೆಡ್ ಮಾಡೋಣ. ನಾನು 2 ಕಾಲನ್ನ ಡಬಲ್ ವ್ರ್ಯಾಪ್ ಮಾಡಿದ್ದೇನೆ. ನಿಮ್ಗೆ ಡಬಲ್ ವ್ರ್ಯಾಪ್ ಬರಲಿಲ್ಲ ಅಂದರೆ ಸಿಂಗಲ್ ಕೂಡ ಮಾಡ್ಕೋಬೋದು. ಬಟ್ ಏನೇ ಮಾಡಿದ್ರೂ ಟೈಟಾಗಿ ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಳ್ಳಿ. ಕಾಲು ಯಾವ ಪೊಸಿಷನ್ ಬೇಕಾದರೂ ಇಟ್ಕೋಬೋದು, ಪದ್ಮಾಸನ ಬೇಕಾದರೂ ಹಾಕ್ಬೋದು. ಈಗ ಫ್ರಿಲ್ಸ್ನ ಎರಡೂ ಕಡೆ ಜೋಡಿಸ್ಕೊಳ್ಳೋಣ. ಈ ಯು ಶೇಪ್ ಹಾಕೋದ್ರಿಂದ ಬೆನಿಫಿಟ್ ಏನು ಅಂದರೆ ಎರಡೂ ಸೈಡು ನಿಮ್ಗೆ ಆಲ್ಮೋಸ್ಟ್ ಫ್ರಿಲ್ಸ್ಗಳು ತುಂಬ ಬರುತ್ತೆ. ಫ್ರಿಲ್ಸ್ಗಳನ್ನ ಫುಲ್ ಸ್ಪ್ರೆಡ್ ಮಾಡ್ಕೊಳ್ಳಿ. ಫುಲ್ ಸ್ಪ್ರೆಡ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಯೂನಿಫಾರ್ಮಾಗಿ ಕಾಣಿಸುತ್ತೆ. ಈಗ ಕಾಲನ್ನ ಪೊಸಿಷನಿಂಗ್ ಕೊಟ್ಕೊಳ್ಳಿ. ಏನು ಎಕ್ಸ್ಟ್ರಾ ಸ್ಯಾರಿ ಇದೆಯೋ ಅದನ್ನು ಕಾಲ ಮೇಲೆ ವ್ರ್ಯಾಪ್ ಮಾಡೋ ಥರ ಪೆಟ್ಟಿಗೆ ನಾನು ಇಟ್ಟಿದ್ದೀನಿ ಕೆಳಗಡೆ. ಆ ಪೆಟ್ಟಿಗೆ ಮೇಲೆ ಒಂದು ಪಂಚೆ ಹಾಸ್ಕೊಂಡಿರೋದ್ರಿಂದ ಆ ಪಂಚೆಗೆ ಸೇರಿಸಿ ಪಿನ್ ಹಾಕೋಬೇಕಾಗತ್ತೆ. ನೀವು ಮಣೆ ಇಟ್ಟರು ಸರಿ, ಮಣೆ ಮೇಲೆ ಒಂದು ಬಟ್ಟೆ ಹಾಸ್ಕೊಂಡಿರಿ. ಸೊ ದಟ್ ಪಿನ್ ಹಾಕ್ಕೊಂಡು ಈ ಥರ ಲಾಕ್ ಮಾಡೋಕ್ಕೆ ಸರಿ ಹೋಗುತ್ತೆ. ಕಾಲನ್ನ ಆದಷ್ಟು ಎಡಗಡೆ ಕಾಲು ಕಡೆ ವಾಲೋ ಥರನೇ ಇಡಬೇಕು. ಸ್ಟ್ರೈಟಾಗಿ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ, ಅದು ಗಮನ ಮಾಡ್ಕೊಳ್ಳಿ. ಮಿಕ್ಕಿದ ಎಕ್ಸ್ಟ್ರಾ ಫ್ರಿಲ್ಸ್ನ ಎತ್ತಿ ಹಿಂದ್ಗಡೆಗೆ ಪಿನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ಕೆಳಗಡೆ ಭಾಗ ಆಯಿತು. ಮೇಲ್ಗಡೆ ಭಾಗಕ್ಕೆ ಕೈ ಇಟ್ಟು
ಹೇಗೆ ಲಾಕ್ ಮಾಡೋದು ಅಂತ ನೋಡೋಣ. ಕಾಲು ನಿಮ್ಗೆ ಇನ್ ಕೇಸ್ ಕೂತ್ಕೊಳ್ಳಿಲ್ಲ ಅಂದರೆ ನೀವು ಸೂಜಿ ದಾರ ತಗೊಂಡು ಪಾದಕ್ಕೂ ಮತ್ತು ಇನ್ನೊಂದು ಕಾಲು ಮಂಡಿ ಜಾಗಕ್ಕೂ ಹೊಲ್ಕೋಬೋದು. ಆವಾಗ ಅದು ನಿಮಗೆ ಶೇಕ್ ಆಗೋ ಚಾನ್ಸಸ್ ಇರೋದಿಲ್ಲ.